ಕಾಂಗ್ರೆಸ್ ಪಾಳೆಯದಲ್ಲಿ ನೋಟಿಸ್ ಫೈಟ್ ಶುರುವಾಗಿದೆ. ಉತ್ತರಾಧಿಕಾರಿ ಹೇಳಿಕೆ ಯತೀಂದ್ರ ಸಿದ್ದರಾಮಯ್ಯಗೆ ಸಂಕಷ್ಟ ತರುವಂತೆ ಕಾಣ್ತಾ ಇದೆ. ಕೆಲ ಕಾಂಗ್ರೆಸ್ ನಾಯಕರು ಈ ಸಂಬಂಧ ಹೈಕಮಾಂಡ್ಗೆ ದೂರು ನೀಡಲು ಮುಂದಾಗಿದ್ದಾರೆ. ಯತೀಂದ್ರಗೂ ನೋಟಿಸ್ ನೀಡುವಂತೆ ಹೈಕಮಾಂಡ್ಗೆ ಆಗ್ರಹ ಮಾಡುತ್ತಿದ್ದಾರೆ. ಇದರ ಬೆನ್ನಲ್ಲೇ ಸಿದ್ದರಾಮಯ್ಯ ಟೀಮ್ ಅಲರ್ಟ್ ಆಗಿದೆ. ಹೈಕಮಾಂಡ್ ಅಂಗಳದಲ್ಲಿ ಹೊಸ ಕಸರತ್ತು ಶುರು ಮಾಡಿದೆ. ಯತೀಂದ್ರಗೆ ನೋಟಿಸ್ ಜಾರಿ ಮಾಡಿದ್ರೆ ಸಿಎಂಗೆ ಮುಜುಗರ ಆಗುತ್ತೆ. ಈ ಮುಜುಗರ ತಪ್ಪಿಸಲು ಕಸರತ್ತು ನಡೆಸಿದ್ದು ಸಚಿವ ಬೈರತಿ ಸುರೇಶ್, ಶಾಸಕ ಪೊನ್ನಣ್ಣ ದೆಹಲಿ ಪಯಣ ಬೆಳೆಸಿದ್ದಾರೆ. ಈ ಉಭಯ ನಾಯಕರ ದೆಹಲಿ ಪ್ರವಾಸ ಕುತೂಹಲವನ್ನು ಮೂಡಿಸ್ತಾ ಇದೆ. ಒಂದೀಗಾಗಲೇ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಂತ ಹೇಳಿಕೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಮತ್ತೊಂದು ಕಡೆ ಈಗಾಗಲೇ ದೆಹಲಿ ಪ್ರವಾಸವನ್ನು ಕೆಲ ಸಚಿವರು ಕೂಡ ಕೈಗೊಂಡಿರೋದು. ಇದರ ಬೆನ್ನಲ್ಲೇ ಈಗ ಈ ಹಿಂದೆ ಹಲವು ಶಾಸಕರು, ಸಚಿವರು ಈ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ರು. ಆದರೂ ಕೂಡ ಯಾರೆಲ್ಲ ಮಾತನಾಡಿದ್ರು ಅವರಿಗೆ ನೋಟಿಸ್ ಕೂಡ ಕೊಡಲಾಗಿತ್ತು. ಆದರೆ ಯತೀಂದ್ರ ಸಿದ್ದರಾಮಯ್ಯ ನಿನ್ನೆ ಮಾತನಾಡಿದ್ದ ಮಾತು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಒಂದ್ ಕಡೆ ಈಗಾಗಲೇ ಸಿಎಂ ಅವರ ಈ ಸಿಎಂ ಅವಧಿ ಮುಗಿತಾ ಬಂತು. ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅವರಿಗೆ ಆ ಎಲ್ಲಾ ರೀತಿಯಾದಂತ ಕಾರ್ಯಚಕ್ಯತೆ ಇದೆ ಅನ್ನೋದು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಈಗ ಅವರಿಗೆ ನೋಟಿಸ್ ಕೊಡಬೇಕು ಅನ್ನೋದು ಕೂಡ ಕೇಳಿಬರ್ತಾ ಇದೆ. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನೋಟಿಸ್ ಕೊಡ್ತಾರಾ, ಅಥವಾ ಈಗ ಒಂದ್ ವೇಳೆ ನೋಟಿಸ್ ಕೊಟ್ರೆ ಸಿಎಂ ಸಿದ್ದರಾಮಯ್ಯಗೆ ಅವರಿಗೆ ಒಂದು ರೀತಿಯಾದಂತಹ ಮುಜುಗರ ಆಗುತ್ತೆ. ಯಾಕಂದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರ ಮಗ. ಹೀಗಾಗಿ ಅವರು ನಿನ್ನೆ ಕೊಟ್ಟಂತ ಹೇಳಿಕೆ ಕಾರ್ಯಕ್ರಮದಲ್ಲಿ ಆ ಹೇಳಿಕೆ ಇದೀಗ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಮೂಡಿಸ್ತಾ ಇದೆ. ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಶಿಸ್ತು ಕ್ರಮಕ್ಕೆ ಆಗ್ರಹ ಕೇಳಿ ಬಂದ ಬೆನ್ನಲ್ಲೇ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಶಿಸ್ತು ಕಾಂಗ್ರೆಸ್ ಪಕ್ಷದ ಆದ್ಯತೆ ಅಂತ ಹೇಳಿದ್ದಾರೆ. ನಾನು ಶಿಸ್ತಿನ ಜೊತೆ ನಿಲ್ತೇನೆ ಎನ್ನುವ ಮೂಲಕ ಪರೋಕ್ಷವಾಗಿ ಶಿಸ್ತು ಕ್ರಮವಾಗುತ್ತೆ ಅನ್ನೋ ಸುಳಿವನ್ನ ಕೊಟ್ಟಿದ್ದಾರೆ. So Congress MLAs Iqbal Hussain and Shivaganga has raised a question stating that if they speak anything against the government, disciplinary action will be taken. Still I stand. No notice to Yatindra. Still I stand with it. Discipline is on the priority of my party. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ತೆವಲಿಗೆ ತೀಟೆಗೆ ಮಾತನಾಡಿದ್ದಾರೆ ಅಂತ ಶಾಸಕ ಕದಲೂರು ಉದಯ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಅವರು, ಯತೀಂದ್ರ ಹೇಳಿಕೆ ಗಣನೆಗೆ ತೆಗೆದುಕೊಳ್ಳಕ್ಕಾಗಲ್ಲ. ಯಾರ್ಯಾರೋ ಹೇಳಿದ್ರೆ ಅದಕ್ಕೆಲ್ಲ ಬೆಲೆ ಇರೋದಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಹೇಳಿದ್ರೆ ಮಾತ್ರ ಚರ್ಚಿಸಿ. ಸಿದ್ದರಾಮಯ್ಯ ನಾಯಕತ್ವದ ಬಗ್ಗೆ ಪ್ರಶ್ನೆ ಇಲ್ಲ. ಯತೀಂದ್ರ ಹೇಳಿಕೆ ವೈಯಕ್ತಿಕ, ಪಕ್ಷದ ಹೇಳಿಕೆಯಲ್ಲ ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ. ಯಾರ್ಯಾರೋ ಹೇಳಿದಕ್ಕೆಲ್ಲ ಅದಕ್ಕೇನು ಬೆಲೆ ಬರಲ್ಲ. ಪಕ್ಷದ ಹೈಕಮಾಂಡ್ ಹೇಳಿದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡಿ. ಸುಮ್ಮನೆ ಎಲ್ಲ ತೆವಲಿಗೆ ತೀಟೆಗೆ ಮಾತಾಡೋದೆಲ್ಲ ಗಣನೆ ತಗೊಳಕ್ ಆಗಲ್ಲ. ಪಕ್ಷ ಹೈಕಮಾಂಡ್ ಏನ್ ನಿರ್ಧಾರ ಮಾಡ್ತದೆ ಅದಕ್ಕೆಲ್ಲರೂ ಭದ್ರಾಗಿರ್ತೀವಿ, ಎಲ್ಲರೂ ಭದ್ರಾಗಿರ್ಬೇಕು. ಈಗ ಯಾರು ಸಿದ್ದರಾಮಯ್ಯನವರು ಇಳಿಬೇಕು ಅಂತನೋ ಸಿದ್ದರಾಮಯ್ಯನವರು ಬೇಡ ಅಂತ ಯಾರಾದ್ರೂ ಹೇಳಿದಾರಾ? ಸಿದ್ದರಾಮಯ್ಯನವರು ಸಿಎಂ ಆಗಿದ್ರಲ್ವಾ? ಯಾರಾದ್ರೂ ಸಿದ್ದರಾಮಯ್ಯನವರು ಇಳಿಬೇಕು, ಅವರ ನಾಯಕತ್ವ ನಮಗೆ ಬೇಡ ಅಂತ ಯಾರಾದ್ರೂ ಶಾಸಕರಾಗಲಿ? ಸಿಎಂ ಉತ್ತರಾಧಿಕಾರಿ ಫೈಟ್ ವಿಪಕ್ಷಗಳಿಗೆ ಆಹಾರವಾಗಿದೆ. ವಿಜಯಪುರದಲ್ಲಿ ಈ ಬಗ್ಗೆ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ರಿಯಾಕ್ಟ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಡಿಕೆಶಿ ಸಿಎಂ ಆಗೋದಿಲ್ಲ, ಹಾಗಂತ ಡಿಕೆಶಿ ಸುಮ್ಮನೆ ಕೂರುವ ಹುಳ ಅಲ್ಲ. 5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಹೇಳ್ತಾರೆ ಅಂತ ಹೇಳಿದ್ರು. ಯತೀಂದ್ರ ಅಂದ್ರೆ ಯಾರು ಬಿಟ್ಟಂಗ ಇವಾಗ ಲೆಕ್ಕ ಹೇಳಿ, ನೀವೇ ಹೇಳಿ. ಪ್ರಶ್ನೆ ನೀವು ಕೇಳ್ತಿರಲ್ಲ, ನಾನ್ ನಿಮಗೆ ಕೇಳ್ತೀನಿ. ಯತೀಂದ್ರ ಸಿದ್ದರಾಮಯ್ಯನ ಮಗ, ಯತೀಂದ್ರ ಅಷ್ಟು ಬುದ್ಧಿವಂತನಾ ಸತೀಶ್ ಜಾರಕಿಹೊಳಿ ಹೆಸರು ತೇಲ್ಬಿಡೋದಕ್ಕೆ? ಇದ್ರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ. ನನಗನ್ಸತ್ತೆ ಯಾವ ಕಾರಣಕ್ಕೂ ಡಿಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಆಗಕ್ಕೆ ಅವಕಾಶ ಕೊಡಲ್ಲ. ನಂಬರ್ 1. ನಂಬರ್ 2, ಡಿಕೆ ಶಿವಕುಮಾರ್ ಸುಮ್ಮನೆ ಕೂರಲ್ಲ. ಅದು ಸುಮ್ಮನೆ ಕೂರಂತ ಹುಳ ಅಲ್ಲ. ಅರ್ಥ ಆಯ್ತಾ? ಹಂಗಾಗಿ ಎಷ್ಟು ದಿನ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕುಟು ಅಂತ ಜೀವ ಇಟ್ಕೊಂಡಿರುತ್ತೋ ಗೊತ್ತಿಲ್ಲ. 2.5 ವರ್ಷದಿಂದ ಕಾಂಗ್ರೆಸ್ನಲ್ಲಿ ಎಲ್ಲವನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಸತೀಶ್ ಜಾರಕಿಹೊಳಿ ಉತ್ತರಾಧಿಕಾರಿ ಹೌದು ಅಲ್ವೋ ಅಂತ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಪ್ರತಿಪಕ್ಷ ಇರೋದೇ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋಕೆ. ಅವರ ಮಾತಿನಂತೆ ಇಲ್ಲಿ ಯಾವುದೂ ನಡೆಯೋದಿಲ್ಲ ಅನ್ನುವ ಮೂಲಕ ಬಿಜೆಪಿ ನಾಯಕರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಕರ್ನಾಟಕದ ಕಾಂಗ್ರೆಸ್ನಲ್ಲಿ
ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವಾಗ ಏನಾಗಬೇಕು ಅಂತ ತೀರ್ಮಾನ ಮಾಡೋರು ಹೈಕಮಾಂಡ್. ಅದನ್ನ ತೀರ್ಮಾನ ಹೊರತುಪಡಿಸಿ ನಾವು ಯಾರು ಏನೇ ಮಾಡಿದ್ರು ಯಾವುದಕ್ಕೂ ಮಾನ್ಯತೆ ಇರಲ್ಲ. ಅದನ್ನ ಡಿಸೈಡ್ ಮಾಡೋದು ಫೈನಲ್ ಆಗಿ ಮುಖ್ಯಮಂತ್ರಿಗಳು, ಕೆಪಿಸಿಸಿ ಅಧ್ಯಕ್ಷರು. ಪ್ರತಿಪಕ್ಷ ಇರೋದೇ ಎತ್ಕಟ್ಟಕ್ಕೆ, ಉರಿ ಬೆಂಕಿಗೆ ತುಪ್ಪ ಸುರಿಯಕ್ಕೆ ಇರೋದೇ ಅದಕ್ಕೆ. ಆದ್ರೆ ಅವ್ರಿಗೆ ಏನು ಇದು ನಡೀತದೆ ಏನೂ ಗೊತ್ತಿಲ್ಲ. ಅವ್ರಿಗೆ ಮಧ್ಯೆ ತುಪ್ಪ ಹಾಕಕ್ಕೆ ಬೆಂಕಿ ಕಾಯಿಸ್ಕೊಳಕ್ ನೋಡ್ತದೆ. ಪರೇಡ್ ಫೈಟ್ ಕುರಿತು ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಆರ್ಎಸ್ಎಸ್ ಪಥಸಂಚಲನ ವಿಚಾರ ಕೋರ್ಟ್ನಲ್ಲಿದೆ. ಕೋರ್ಟ್ ಆದೇಶವನ್ನು ನಾವು ಪಾಲನೆ ಮಾಡ್ತೇವೆ. ಆರ್ಎಸ್ಎಸ್ನವರು ಮೊದಲು ಮಾಹಿತಿ ಕೇಳ್ತಾ ಇದ್ರು, ಈಗ ಅನುಮತಿ ಕೇಳ್ತಿದ್ದಾರೆ, ಸಾಕಲ್ವಾ ಅಂತ ಪ್ರಶ್ನೆ ಕೂಡ ಮಾಡಿದ್ದಾರೆ. ಬರ್ಲಿ, ಆದೇಶ ಬರ್ಲಿ, ನಾವೇನ್ ನೋಡಿ ಅದ್ರ ಬಗ್ಗೆ ಮ್ಯಾಟರ್ ಏನೋ ಅದು ಕೋರ್ಟ್ನಲ್ಲಿ ಇರೋದ್ರಿಂದ ನಾನು ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಒಂದ್ ಸಂತೋಷ ಏನಪ್ಪಾ ಅಂದ್ರೆ ಮುಂಚೆ ಮಾಹಿತಿ ಕೊಡ್ತಾ ಇದ್ರು, ಈಗ ಅನುಮತಿ ಕೇಳ್ತಾ ಇದ್ರು. ಫಸ್ಟ್ ಅನುಮತಿಯನ್ನ ಕೇಳಿದಾರಲ್ಲ ಮೊದಲನೇ ಬಾರಿಗೆ ಇತಿಹಾಸದಲ್ಲಿ. ನೋಡೋಣ, ವಾಟ್ ಎವರ್ ಕೋರ್ಟ್ ಡಿಸೈಡ್ಸ್ ವಿ ಹ್ಯಾವ್ ಟು ಅಬೈಡ್ ಬೈ ಇಟ್. ನಾವು ಯಾರು ಕೂಡ ಮಾಡಬೇಡಿ ಅಂತ ಇಲ್ಲ, ಅನುಮತಿ ಕೇಳಿ. ಸರ್ಕಾರಕ್ಕೆ ಸರಿ ಅನಿಸಿದ್ರೆ ಅವತ್ತು ಮಾಡಿ, ಇಲ್ಲಪ್ಪ ಒಂದೆರಡು ದಿನ ಮುಂದೂಡಬೇಕು ಅಂದ್ರೆ ಮುಂದೂಡಿ. ಇಲ್ಲ ನಾನು ಮಾಡ್ತೀನಿ, ನೋಡ್ತೀನಿ ಅಂತ ಹೇಳಿದ್ರೆ ಏನದು? ಬಿಜೆಪಿಯವ್ರು ನನಗೆ ಎಷ್ಟು ಖಂಡಿಸ್ತಾ ಇದಾರಲ್ವಾ, ಎಷ್ಟು ಬೈತಾ ಇದಾರೆ ನನಗೆ. ಅವ್ನು ಯಾವನ್ ಬೆದರಿಕೆ ಹಾಕಿದ್ದು ಅವನ ಬಗ್ಗೆ ಮಾತಾಡಿಲ್ಲ, ಅವ್ರ ಅಭ್ಯರ್ಥಿ ನನಗೆ ಬೆದರಿಕೆ ಹಾಕಿದ್ದು ಅದ್ರ ಬಗ್ಗೆ ಮಾತಾಡಿಲ್ಲ. ಅಂದ್ರೆ ಅವ್ರ ಸಹಮತ ಇದೆ ಅಂತ ಅಲ್ವಾ? ಅಂದ್ರೆ ಅವರೇ ತಾನೇ ಕುಮ್ಮಕ್ ನೀಡ್ತಾ ಇರೋದು ಇದಕ್ಕೆಲ್ಲ. ಯಾರಾದ್ರೂ ಒಬ್ರು ಬಿಜೆಪಿ ನಾಯಕರು ಇಲ್ಲಪ್ಪ ಅವ್ನ ಅವಾಚಕ ಶಬ್ದದಲ್ಲಿ ಬೈದಿದ್ದಾನೆ, ಅವ್ರ ಕುಟುಂಬಕ್ಕೆ ನಿಂದನೆ ಮಾಡಿದ್ದಾನೆ, ಒಬ್ಬ ಜನಪ್ರತಿನಿಧಿ ನಿಂದನೆ ಮಾಡಿದ್ದಾರೆ ಅಂದ್ಬಿಟ್ಟು ಒಬ್ಬರನ್ನ ಹೇಳಿದ್ರ ಸರ್? ಒಬ್ಬ ಬಿಜೆಪಿ ನಾಯಕನ ಹೇಳಿದ ಇದು ನಮ್ಮ ಸಂಸ್ಕೃತಿ ಅಲ್ಲ, ಪಬ್ಲಿಸಿಟಿ ಸ್ಟಂಟ್ ಮಾಡ್ತಾ ಇದ್ದಾನೆ ಪ್ರಿಯಾಂಕ್ ಖರ್ಗೆ ಅಂದವರಿಗೆ ನಾವು ರಾಜ್ಯದಲ್ಲಿ ಪರೇಡ್ ಫೈಟ್ ತಾರಕಕ್ಕೇರಿದ್ದು ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಪ್ರತಾಪ್ ಸಿಂಹ ವಾಗ್ದಾಳಿ ನಡೆಸಿದ್ದಾರೆ. ಮೈಸೂರಲ್ಲಿ ಮಾತನಾಡಿದ ಅವರು, ಭೀಮ್ ಆರ್ಮಿ ಮಾಡುವ ನೈತಿಕತೆ ಪ್ರಿಯಾಂಕ್ಗೆ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಂಬೇಡ್ಕರ್ ಗಾಂಧಿಯಷ್ಟೇ ಸಮರ್ಥರಾಗಿದ್ರು, ಅವರ ಅಂತ್ಯ ಸಂಸ್ಕಾರ ದೆಹಲಿಯಲ್ಲಿ ಮಾಡಲು ಬಿಡಲಿಲ್ಲ, ಮುಂಬೈನಲ್ಲಿ ಮಾಡಲು ನೆಹರು ಅವರು ಸೂಚಿಸಿದ್ರು. ಹೆಜ್ಜೆ ಹೆಜ್ಜೆಗೂ ಅಂಬೇಡ್ಕರ್ಗೆ ಅವಮಾನ ಮಾಡಿದ್ರು. ನೀವು ನೆಹರು ಮರಿಮೊಮ್ಮಗಳ ಹೆಸರು ಇಟ್ಕೊಂಡಿದ್ದೀರಿ, ನಿಮಗೆ ಭೀಮ್ ಆರ್ಮಿ ಮಾಡುವ ಅರ್ಹತೆ ಇದೆಯಾ ಅಂತ ಹೇಳಿದ್ದಾರೆ. ಪ್ರಿಯಾಂಕ ಖರ್ಗೆ ಅವರೇ, ಅಷ್ಟು ಮಾತ್ರ ಅಲ್ಲ, ಅಂಬೇಡ್ಕರ್ ಅವರು 1956ರಲ್ಲಿ ತೀರ್ಕೊಂಡಾಗ ಅಂಬೇಡ್ಕರ್ ಅವರು ಗಾಂಧಿಗಿಂತ ಸಮನಾಗಿರ್ಲಿಲ್ವಾ? ಗಾಂಧಿ ಅಷ್ಟೇ ಸಮರ್ಥರಿರ್ಲಿಲ್ವಾ? ಅವ್ರ ಸಮುದಾಯಕ್ಕೆ ನ್ಯಾಯ ಕೊಡಬೇಕು ಅಂತ ಹೋರಾಟವನ್ನು ಮಾಡಿದಂತವ್ರು ಅವರು, ನಮ್ಮೆಲ್ಲರಿಗೂ ಸಂವಿಧಾನ ಕೊಟ್ಟಂತವ್ರು. ಅವರ ಅಂತ್ಯ ಸಂಸ್ಕಾರವನ್ನ ಡೆಲ್ಲಿನಲ್ಲಿ ಮಾಡದಂಗೆ ತಡೆದು ಬಿಟ್ಟು ಮುಂಬೈಗೆ ಹೆಣವನ್ನು ಸಾಗಿಸಿದವರು ಯಾರು? ನೆಹರು. ಅವ್ರ ಮಗಳು ಅಂಬೇಡ್ಕರ್ ಅವರನ್ನ ಸೋಲಿಸಿದವರಿಗೆ ಪದ್ಮವಿಭೂಷಣವನ್ನು ಕೊಡ್ತಾರೆ. ಪ್ರಿಯಾಂಕ ಖರ್ಗೆ, ನೀವು ನೆಹರು ಮರಿಮಗಳ ಹೆಸರಿಟ್ಕೊಂಡಿದ್ದೀರಿ, ಇಂದಿರಾ ಗಾಂಧಿಯವರ ಮೊಮ್ಮಗಳ ಹೆಸರಿಟ್ಕೊಂಡಿದ್ದೀರಿ. ನಿಮಗೆ ಹೆಜ್ಜೆ ಹೆಜ್ಜೆಗೂ ಅಂಬೇಡ್ಕರ್ ಅವರನ್ನ ಅವಮಾನ ಮಾಡಿದಂತಹ, ಅಂಬೇಡ್ಕರ್ ಅವರು ಪಾರ್ಲಿಮೆಂಟಿಗೆ ಬರೋದನ್ನ ತಡೆಯೋದಕ್ಕೋಸ್ಕರವಾಗಿ ಅವರ ಪರ್ಸನಲ್ ಸೆಕ್ರೆಟರಿ ಹಾಕೊಂಡು ನಾರಾಯಣ ಕಜ್ರೋಲ್ಕರ್. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಮಾಜಿ ಸಂಸದ ಪ್ರತಾಪ್ ಸಿಂಹ ಸಿಡಿದೆದ್ದಿದ್ದಾರೆ. ಮೈಸೂರಲ್ಲಿ ಮಾತನಾಡಿದ ಅವರು, ನೀನು ಕತ್ತಲಲ್ಲಿ ಕಾಣಲ್ಲ, ಬೆಳಕಲ್ಲಿ ಹೊಳೆಯಲ್ಲ. ಚಿಕ್ಕಬಳ್ಳಾಪುರ ಗೌಡ್ರು ನಿನ್ನಂತವನನ್ನ ಗೆಲ್ಲಿಸಿದ್ದಾರೆ, ಮುಂದಿನ ಚುನಾವಣೆಯಲ್ಲಿ ನಿನ್ನನ್ನ ಬಗ್ಗು ಬಡಿತಾರೆ ಅಂತ ಕಿಡಿಕಾರಿದ್ದಾರೆ. ಕತ್ತಲಲ್ಲಿ ಕಾಣಲ್ಲ, ಬೆಳಕಲ್ಲಿ ಹೊಳೆಯಲ್ಲ. ನೀವು ಚಿಕ್ಕಬಳ್ಳಾಪುರದ ಗೌಡ್ರುಗಳು ಸುಧಾಕರ್ ಅವರ ಬಗ್ಗೆ ಒಂದು ಸಣ್ಣ ಮುನಿಸಿಂದಾಗೆ ನಿನ್ನಂತ ಒಬ್ಬನ್ನ ತಲೆಕೆಟ್ಟವನ್ನ ಗೆಲ್ಲಿಸಿದೀವಿ ಅಂತ ಅವ್ರಿಗೆ ಅರಿವಾಗಿದೆ. ನೆಕ್ಸ್ಟ್ ಟೈಮ್ ಗೌಡ್ರು ಬಲಿಜರು ಎಲ್ಲ ಸೇರಿ ನಿನ್ನ ಬಡವಡಿಸ್ತಾರೆ, ಬಿಡು. ಆದ್ರೆ ನೀನು ಮೊನ್ನೆ ನನಗೆ ಹೇಳಿಕೆ, ನನ್ನ ಬಗ್ಗೆ, ನನ್ನ ತಾಯಿ ಬಗ್ಗೆ ದೃಷ್ಟಿಯಲ್ಲಿಟ್ಕೊಂಡು ನಿಂದನಾತ್ಮಕವಾಗಿ ಹೇಳಿಕೆ ಕೊಟ್ಟಿದ್ದಿಲ್ಲ, ಅದಕ್ಕೆ ನಿಂದೇ ಭಾಷೆಯಲ್ಲಿ ಉತ್ತರ ಕೊಡ್ತೀನಿ ನೋಡು. ಪ್ರದೀಪ್ ಈಶ್ವರ, ಮುಳ್ಳಂದಿ ಮುಖ ಇರುವಂತಹ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮಪ್ಪಂಗೆ ಮಾತ್ರ ಹುಟ್ಟಿರೋದಪ್ಪ. ಇನ್ಯಾರು ವಾರಸದಾರ ಅದಕ್ಕೆ ಬರಲ್ಲ, ಆಸ್ತಿ ಕೇಳಕ್ ಬರಲ್ಲ. ಆ ಕಾಮಿಡಿ ಪೀಸು ಕರ್ನಾಟಕದಲ್ಲಿ ಒಂದೇ ಇರೋದು, ಅದು ನಿಮ್ಮಪ್ಪ ಮಾತ್ರ ಹುಟ್ಟಿರೋದು. ಆದ್ರೆ ನಮ್ಮಪ್ಪ ಏನಾದ್ರೂ ಕೂಡ ಅವ್ರ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ. ಹಾಸನಾಂಬೆಯ ದರ್ಶನೋತ್ಸವ ಈಗಾಗಲೇ ಮುಕ್ತಾಯಗೊಂಡಿದ್ದು, ಈ ಬಾರಿ ಊಹೆಗೂ ಮೀರಿದ ಭಕ್ತ ಸಾಗರವನ್ನು ಆಕರ್ಷಣೆ ಮಾಡಿತ್ತು.
ಇದೀಗ ದರ್ಶನೋತ್ಸವದ ಬಳಿಕ ಹುಂಡಿ ಎಣಿಕೆ ಕಾರ್ಯ ನಡೆದಿದ್ದು ಹುಂಡಿಯಲ್ಲಿ ಇಂಡೋನೇಷ್ಯಾ, ಮಾಲ್ಡೀವ್ಸ್ ಹಾಗೂ ಅಮೆರಿಕ ಕರೆನ್ಸಿಗಳು ಕೂಡ ಪತ್ತೆಯಾಗಿದೆ. ಅಮೆರಿಕದ $5 ಸೇರಿದಂತೆ ಭಕ್ತರು ಬರೆದ ಪತ್ರಗಳು, ಹಳೆಯ ₹500 ನೋಟುಗಳು ಸಹ ಸಿಕ್ಕಿವೆ. ಬೆಳಗ್ಗೆಯಿಂದ ಆರಂಭವಾದ ಎಣಿಕೆ ಕಾರ್ಯವನ್ನ ಡಿಸಿ ಲತಾ ಮತ್ತು ಆಡಳಿತ ಅಧಿಕಾರಿ ಮಾರುತಿ ಮೇಲ್ವಿಚಾರಣೆ ಮಾಡ್ತಾ ಇದ್ದಾರೆ. ಒಟ್ಟು 14 ಹುಂಡಿಗಳಲ್ಲಿ ಸಂಗ್ರಹವಾಗಿರುವಂತಹ ಹಣವನ್ನ 200ಕ್ಕೂ ಹೆಚ್ಚು ಸಿಬ್ಬಂದಿಯಿಂದ ಎಣಿಕೆ ಮಾಡಲಾಗ್ತಾ ಇದೆ. 14 ಹಣ ಎಣಿಕೆ ಯಂತ್ರಗಳು ಬಳಕೆ ಮಾಡಲಾಗಿದ್ದು 2ನೇ ಸುತ್ತಿನ ಎಣಿಕೆಯಲ್ಲಿ 2 ಕೋಟಿ ಸಂಗ್ರಹವಾಗಿದೆ. ಮಲೆನಾಡು ಸೇರಿ ಹಾವೇರಿ ಭಾಗದ ರೈತರ ಜಾನಪದ ಸ್ಪರ್ಧೆ ಹೋರಿ ಹಬ್ಬಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಶೀರಿಹಳ್ಳಿ ತಾಂಡ, ಶೀರಿಹಳ್ಳಿ, ಶಿಕಾರಿಪುರ ಸೇರಿದಂತೆ ವಿವಿಧೆಡೆ ಹೋರಿ ಹಬ್ಬ ನಡೆಸಲಾಗ್ತಾ ಇದೆ. ತಮಿಳುನಾಡು, ಆಂಧ್ರ ಪ್ರದೇಶಗಳಿಂದ ಲಕ್ಷಾಂತರ ರೂಪಾಯಿ ಕೊಟ್ಟು ರೈತರು ಹೋರಿಗಳನ್ನು ತಂದು ಹಬ್ಬವನ್ನು ಮಾಡುತ್ತಿದ್ದಾರೆ. ಕಲಬುರಗಿಯಲ್ಲಿ ವೋಟ್ ಚೋರಿ ಕೇಸ್ನ ತನಿಖೆ ಚುರುಕುಗೊಂಡಿದೆ. ಎಸ್ಐಟಿ ತನಿಖೆಯಲ್ಲಿ ವೋಟ್ ಚೋರಿ ಮಾಡಲು 100ಕ್ಕೂ ಹೆಚ್ಚು ಸಿಮ್ ಕಾರ್ಡ್ ಖರೀದಿ ಮಾಡಿದ್ದು ಗೊತ್ತಾಗಿದೆ. ಆಳಂದ ಸುತ್ತಮುತ್ತ ಕೋಳಿ ಫಾರ್ಮ್ನ ಕೆಲಸಗಾರರ ನಂಬರ್ ದುರ್ಬಳಕೆ ಮಾಡಿದ್ದಾರೆ. ಮತದಾರರ ಪಟ್ಟಿಯಿಂದ ವೋಟ್ ಡಿಲೀಟ್ ಮಾಡೋಕೆ ಅರ್ಜಿ ಸಲ್ಲಿಸುವವರು ಆ ಕ್ಷೇತ್ರದವರೇ ಆಗಿರಬೇಕು. ಹೀಗಾಗಿ ಕೋಳಿ ಫಾರ್ಮ್ ಕೆಲಸಗಾರರ ದುರ್ಬಳಕೆ ಮಾಡಿದ್ದು ಬಯಲಾಗಿದೆ. 20ಕ್ಕೂ ಹೆಚ್ಚು ಮಂದಿಯನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಸಮರ್ಪಕ ಬಸ್ ವ್ಯವಸ್ಥೆ ಇಲ್ಲವೆಂದು ವಿದ್ಯಾರ್ಥಿಗಳು ಬಸ್ನ ತಡೆದಂತ ಘಟನೆ ಗದಗ ಜಿಲ್ಲೆ ಮುಂಡರಗಿ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ನಡೆದಿದೆ. ಮುಂಡರಗಿ ಪಟ್ಟಣದಿಂದ ಸರ್ಕಾರಿ ಕಾಲೇಜಿಗೆ ಹೋಗಲು ವಿದ್ಯಾರ್ಥಿಗಳು ನಿತ್ಯ ಪರದಾಟ ನಡೆಸ್ತಾ ಇದ್ದಾರೆ. ಹೀಗಾಗಿ ಬಸ್ ಚಾಲಕನನ್ನ ಕೆಳಗಿಳಿಸಿದ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ದಾರೆ. ಪ್ರಯಾಣಿಕರು ಕೂತಿರುವಂತಹ ಬಸ್ ಅನ್ನು ವಿದ್ಯಾರ್ಥಿಗಳು ತಡೆದು ನಿಲ್ಲಿಸಿ ಚಾಲಕನನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರಿನಲ್ಲಿ ಮತ್ತೆ ಕಳ್ಳರ ಗ್ಯಾಂಗ್ ಆಕ್ಟಿವ್ ಆಗಿದೆ. ರಾತ್ರೋರಾತ್ರಿ ಮನೆಗೆ ನುಗ್ಗಿ ದರೋಡೆ ನಡೆಸಲಾಗ್ತಾ ಇದೆ. ನಗರದ ಎನ್ಐ ಲೇಔಟ್ನಲ್ಲಿ 4 ಖದೀಮರ ಗ್ಯಾಂಗ್ ಎಂಟ್ರಿ ಕೊಟ್ಟಿದೆ. ತಡರಾತ್ರಿ 1:30 ವೇಳೆಗೆ ಕಳ್ಳತನಕ್ಕೆ ಇಳಿಯುವಂತಹ ದರೋಡೆ ಗ್ಯಾಂಗ್ನ ಕೃತ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅಡ್ಡಹೊಳೆಗೆ ಮಾರುತಿ ರಿಡ್ಜ್ ಕಾರು ಬಿದ್ದಿರುವಂತಹ ಘಟನೆ ಸಕಲೇಶಪುರದ ಚಿರಾಡಿ ಘಾಟ್ನಲ್ಲಿ ನಡೆದಿದೆ. ಕಾರ್ನಲ್ಲಿ ದಾವಣಗೆರೆ ಜಿಲ್ಲೆಯ ಚನ್ನಗಿರಿಯ ಗೋವಿಂದ, ಪತ್ನಿ ಆಶಾ, ಮಕ್ಕಳಾದ ವರ್ಷಿತ್ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮದುವೆಯಾದ 6 ತಿಂಗಳಲ್ಲೇ ಗೃಹಿಣಿ ಮೃತಪಟ್ಟಿರುವಂತಹ ಘಟನೆ ಶಿವಮೊಗ್ಗದ ಕುರಂಬಳ್ಳಿ ಬಳಿಯ ಗೂಜಾನುಮಕ್ಕಿಯಲ್ಲಿ ನಡೆದಿದೆ. ಮದುವೆ ನಂತರ ಮಾಲಾಶ್ರೀಗೆ ಪತಿ ಅಶೋಕ್ ನಿರಂತರ ಕಿರುಕುಳ ಕೊಡ್ತಾ ಇದ್ದ ಆರೋಪ ಕೇಳಿಬಂದಿದೆ. ತವರು ಮನೆಯವರೊಂದಿಗೆ ಮಾತನಾಡಲು ಬಿಡದೆ ಕಿರುಕುಳ ಕೊಡ್ತಾ ಇದ್ದಾಗಿ ಆರೋಪಿಸಲಾಗಿದೆ. ಮಗಳ ಸಾವಿಗೆ ಪತಿ ಅಶೋಕ್ ಕಾರಣ ಅಂತ ಮಾಲಾಶ್ರೀ ಕುಟುಂಬಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಲ್ಲಿ ಖಾಸಗಿ ಶಾಲಾ ವಾಹನಗಳ ಚಾಲಕರು ಸಹ ಕುಡಿದು ಚಾಲನೆ ಮಾಡಿದ್ದು ಬಟಾಬಯಲಾಗಿದೆ. ಬೆಂಗಳೂರು ಸಂಚಾರಿ ಪೊಲೀಸರ ವಿಶೇಷ ಕಾರ್ಯಾಚರಣೆ ನಡೆಸಿದ್ದು ಸುಮಾರು 5,881 ಶಾಲಾ ವಾಹನಗಳ ತಪಾಸಣೆ ಮಾಡಿದ್ದಾರೆ. ಈ ವೇಳೆ 36 ಶಾಲಾ ವಾಹನ ಚಾಲಕರು ಕುಡಿದು ವಾಹನ ಚಾಲನೆ ಮಾಡಿದ್ದು ಪತ್ತೆಯಾಗಿದೆ. 36 ಶಾಲಾ ವಾಹನ ಚಾಲಕರ ವಿರುದ್ಧ ಕೇಸ್ ಕೂಡ ದಾಖಲಿಸಲಾಗಿದೆ. ಕುಡಿತದ ಅಮಲ್ನಲ್ಲಿ ಮಗನ ತಲೆಗೆ ತಂದೆಯೇ ನಾಡ ಬಂದೂಕಿನಿಂದ ಫೈರಿಂಗ್ ಮಾಡಿರುವಂತಹ ಘಟನೆ ದೊಡ್ಡಬಳ್ಳಾಪುರ ತಾಲೂಕಿನ ಮರೇಳನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. 30 ವರ್ಷದ ಹರೀಶ್ ಮೇಲೆ ತಂದೆ ಸುರೇಶ್ ಸೆಲ್ಫ್ ಲೋಡ್ ಗನ್ನಿಂದ ಶೂಟ್ ಮಾಡಿದ್ದಾರೆ. ಈ ಘಟನೆಯಲ್ಲಿ ತೀವ್ರವಾಗಿ ಗಾಯಗೊಂಡ ಹರೀಶ್ನನ್ನ ಬೆಂಗಳೂರು ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಹಾವೇರಿ ನಗರಸಭೆಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಹಾಗಾಗಿದೆ. ಮಧ್ಯಾಹ್ನ 12 ಗಂಟೆಗೆ 30 ನಿಮಿಷವಾದರೂ ಕೂಡ ನಗರಸಭೆಯು ಅಧಿಕಾರಿಗಳಿಲ್ಲದೆ ಬಣಗುಡ್ತಾ ಇದೆ. ಸಹಾಯಕ ಇಂಜಿನಿಯರ್, ಕಾರ್ಯಪಾಲಕ ಸಹಾಯಕ ಇಂಜಿನಿಯರ್ ಸೇರಿದಂತೆ ಬಹುತೇಕ ಸಿಬ್ಬಂದಿ ಕುರ್ಚಿ ಖಾಲಿಯಾಗಿತ್ತು. ಇನ್ನು ನಗರಸಭೆಯ ಕೆಲಸಕ್ಕಾಗಿ ಬರುವಂತಹ ಸಾರ್ವಜನಿಕರು ಅಧಿಕಾರಿಗಳು ಸಿಗದೆ ವಾಪಸ್ ಹೋಗುವ ದುಸ್ಥಿತಿ ನಿರ್ಮಾಣವಾಗಿದೆ. ಅಕ್ರಮ ಮರಳುಗಾರಿಕೆಗಳಿಗಾಗಿ ಅಧಿಕಾರಿಗಳು ಸಾಥ್ ನೀಡ್ತಾ ಇದ್ದಾರೆ ಎಂಬ ಶಾಸಕ ರಾಯರೆಡ್ಡಿ ಪತ್ರದ ಬೆನ್ನಲ್ಲೇ ಕೊಪ್ಪಳದಲ್ಲಿ ಅಧಿಕಾರಿಗಳ ವಿರುದ್ಧ ಹೋರಾಟ ಶುರುವಾಗಿದೆ. ಅಧಿಕಾರಿಗಳನ್ನು ವರ್ಗಾವಣೆ ಮಾಡುವಂತೆ ಒತ್ತಾಯಿಸಿ ಕರವೇ ಕಾರ್ಯಕರ್ತರಿಂದ ಪ್ರತಿಭಟನೆ ಮಾಡಲಾಗಿದೆ. ಕೊಪ್ಪಳ ಬಸ್ ನಿಲ್ದಾಣದಿಂದ ಅಶೋಕ ಸರ್ಕಲ್ ವರೆಗೆ ಪ್ರತಿಭಟನಾ ಮೆರವಣಿಗೆ ಕೂಡ ಮಾಡಿದರು. ವಿಜಯಪುರ ಜಿಲ್ಲೆಗೆ ಪ್ರವೇಶಿಸದಂತೆ ಕನ್ಹೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಗೆ ನಿರ್ಬಂಧ ವಿಧಿಸಲಾಗಿದೆ. ಈ ನಿರ್ಬಂಧವನ್ನು ವಾಪಸ್ ಪಡೆಯುವಂತೆ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ವಿಜಯಪುರ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಕೂಡಲೇ ಜಿಲ್ಲಾಧಿಕಾರಿಗಳು ತಮ್ಮ ಆದೇಶವನ್ನು ಹಿಂಪಡೆಯಬೇಕು ಅಂತ ಆಗ್ರಹ ಮಾಡಿದ್ದಾರೆ.
ಮಲೆನಾಡು ಭಾಗದಲ್ಲಿ ವಾಡಿಕೆಗಿಂತ ಅತಿ ಹೆಚ್ಚು ಮಳೆಯಾಗಿದೆ. ಕಾಫಿನಾಡು ಭಾಗದಲ್ಲಿ ನದಿಗಳು ಉಕ್ಕಿ ಹರಿತಾ ಇದೆ. ಗುರುವಾರ ಒಂದೇ ದಿನ ಭಾರೀ ಮಳೆಗೆ ಜನರು ಕಂಗಾಲಾಗಿದ್ದಾರೆ. ನಿನ್ನೆ ಇಡೀ ಜಿಲ್ಲೆಯಲ್ಲಿ ಮಳೆಯಾಗಿದ್ದು 52.3 ಮಿಲಿಮೀಟರ್ ಮಳೆಯಾಗಿದೆ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆ ನಾಳೆಯಿಂದ 3 ದಿನಗಳ ಕಾಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಸಣ್ಣ ಹಾಗೂ ಮಧ್ಯಮ ದೋಣಿಗಳು ಮೀನುಗಾರಿಕೆಗೆ ಇಳಿಯದಂತೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಾರ್ವಜನಿಕರು ಹಾಗೂ ಮೀನುಗಾರರು ಸಮುದ್ರ ಪ್ರದೇಶಗಳಿಗೆ ಹೋಗಬಾರದು ಅಂತ ಸೂಚನೆ ಕೂಡ ಕೊಟ್ಟಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಇತ್ತೀಚೆಗೆ ಮಳೆ ಹೆಚ್ಚಾಗಿದ್ದು ಹೊರವಲಯದ ಅಮ್ಮೇರಹಳ್ಳಿ ಕೆರೆ ತುಂಬಿ ಹರಿತಾ ಇದೆ. ಹಲವು ವರ್ಷಗಳ ನಂತರ ಮೊದಲ ಬಾರಿ ಕೆರೆ ತುಂಬಿದ್ದು ಜನರಲ್ಲಿ ಸಂತಸ ಮೂಡಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ನಿರಂತರ ಮಳೆಯಾಗ್ತಾ ಇದೆ. ಈ ಮಳೆಯಿಂದಾಗಿ ಹಿರಿಯೂರಿನ ವಾಣಿ ವಿಲಾಸ ಸಾಗರ ತುಂಬಿ ಕೋಡಿ ಬಿದ್ದಿದೆ. ಹೀಗಾಗಿ ವಿವಿ ಸಾಗರ ಹಿನ್ನೀರಿನಲ್ಲಿದ್ದ ನೂರಾರು ರೈತರ ಜಮೀನು ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಮೆಕ್ಕೆಜೋಳ, ದಾಳಿಂಬೆ ಬೆಳೆ, ತೆಂಗಿನ ತೋಟಗಳು ಮುಳುಗಡೆಯಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ವಿವಿ ಸಾಗರ ನೀರಿನ ಮಟ್ಟ 130 ಅಡಿ ದಾಟಿದ್ರಿಂದ ಜನರಲ್ಲಿ ಆತಂಕ ಮನೆ ಮಾಡಿದೆ. ಚಿಕ್ಕಮಗಳೂರಲ್ಲಿ ಹಿಂಗಾರು ಮಳೆ ಅಬ್ಬರಕ್ಕೆ ರೈತರು ನಲಿಗೆ ಹೋಗಿದ್ದಾರೆ. ಜಿಲ್ಲೆಯಲ್ಲಿ ಹಳ್ಳಗಳು ತುಂಬಿ ಹರಿತಾ ಇದೆ. ಮಳೆ ನೀರಿನಿಂದ ಭತ್ತ, ರಾಗಿ, ಜೋಳದ ಬೆಳೆ ಹಾನಿಯಾಗಿದೆ. ತರಕಾರಿ, ಹೂ ಬೆಳೆದ ರೈತರು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ನಿರಂತರ ಮಳೆಗೆ ಮನೆಗೋಡೆ ಕುಸಿದು ಮಹಿಳೆ ಮೃತಪಟ್ಟಿರುವಂತಹ ಘಟನೆ ಹಾಸನ ಜಿಲ್ಲೆಯಲ್ಲಿ ನಡೆದಿದೆ. ಮತ್ತಿಗೋಡು ಗ್ರಾಮದ ಜಬರಮ್ಮ ಮೃತಪಟ್ಟಿದ್ದಾರೆ. ಇನ್ನು ಮನೆಯಲ್ಲಿದ್ದ ಜಬರಮ್ಮನ ಮಗ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಸ್ಥಳಕ್ಕೆ ಸ್ಥಳೀಯ ಶಾಸಕ ಎ ಮಂಜು ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಭೀಮಾ ಪ್ರವಾಹ ತಗ್ಗಿ ತಿಂಗಳಾದರೂ ರೈತರ ಗೋಳಾಟ ನಿಲ್ತಾ ಇಲ್ಲ. ಕಂದಳ್ಳಿ ಸೇತುವೆ ಬಳಿ ನೂರಾರು ಎಕರೆ ಭತ್ತದ ಬೆಳೆ ನಾಶವಾಗಿದೆ. ಕಾಳುಗಟ್ಟಿದ್ದ ಭತ್ತದ ಬೆಳೆ ನಾಶವಾಗಿ ರೈತರು ಸಾಲದ ಶೂಲಕ್ಕೆ ಸಿಲುಕಿದ್ದಾರೆ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಕಂದಳ್ಳಿ ಗ್ರಾಮದಲ್ಲಿ ರೈತರ ಜಮೀನಿಗೆ ನೀರು ನುಗ್ಗಿದ್ದು ಭತ್ತದ ಬೆಳೆ ಹಾಳಾಗಿದೆ. ಸರ್ಕಾರ ಪರಿಹಾರ ಘೋಷಣೆ ಮಾಡಿದ್ರೂ ರೈತರ ಖಾತೆಗೆ ಇನ್ನೂ ಹಣ ಜಮೆ ಆಗಿಲ್ಲ ಅಂತ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಡಿನಿಂದ ನಾಡಿಗೆ ಕಾಡಾನೆಗಳು ಎಂಟ್ರಿ ಕೊಟ್ಟಿದ್ದು ಬೆಳಗಾವಿ ಜಿಲ್ಲೆ ಖಾನಾಪುರ ಜನರು ಕಂಗಾಲಾಗಿದ್ದಾರೆ. ಕಟಾವಿಗೆ ಬಂದಿದ್ದ ಕಬ್ಬು, ಭತ್ತದ ಬೆಳೆಗಳನ್ನ ಕಾಡಾನೆಗಳು ನಾಶ ಮಾಡುತ್ತಿದ್ದು ರೈತರು ಕಣ್ಣೀರು ಹಾಕುವಂತಾಗಿದೆ. ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಅರಣ್ಯ ಅಧಿಕಾರಿಗಳು ಕಣ್ಮುಚ್ಚಿಕೊಂಡಿದ್ದಾರೆ. ಕಳೆದ 15 ದಿನಗಳಿಂದ ಕಾಡಂಚಿನ ಗ್ರಾಮದಲ್ಲಿ ಕಾಡಾನೆ ಹೆಂಡು ಬೀಡುಬಿಟ್ಟಿದ್ದು ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ. ಹಾಸನಾಂಬ ಜಾತ್ರಾ ಮಹೋತ್ಸವ ಯಶಸ್ವಿಯಾಗಿ ನಡೆದು ಈಗಾಗಲೇ ಗರ್ಭಗುಡಿ ಬಾಗಿಲನ್ನ ಮುಚ್ಚಿದೆ. ನಿನ್ನೆ ಹಾಸನಾಂಬ ದೇವಿ ಗರ್ಭಗುಡಿ ಬಾಗಿಲನ್ನ ಮುಚ್ಚಿದ್ದು ಇವತ್ತು ಹಾಸನಾಂಬ ಜಾತ್ರಾ ಮಹೋತ್ಸವದ ಹಾಗೂ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದಲ್ಲಿ ಭಕ್ತರಿಂದ ಬಂದ ಕಾಣಿಕೆ ಏನು ಹುಂಡಿ ಕಾಣಿಕೆ ಇದೆ ಅದನ್ನ ಎಣಿಸುವಂತಹ ಕಾರ್ಯ ಹಾಸನದ ತೇರಪ್ಪನ್ ಭವನದಲ್ಲಿ ನಡೀತಾ ಇದೆ. ನೋಡಬಹುದು ಸುಮಾರು 200ಕ್ಕೂ ಹೆಚ್ಚು ಸಿಬ್ಬಂದಿಗಳು ಇಲ್ಲಿ ಬಂದಂತಹ ಹುಂಡಿ ಎಣಿಕೆ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ನಿರಂತರವಾಗಿ ಇಂದು ಮುಂಜಾನೆಯಿಂದ ಕೂಡ ಈ ಹುಂಡಿ ಎಣಿಕೆ ಕಾರ್ಯ ಪ್ರಾರಂಭವಾಗಿದೆ. ಈಗಾಗಲೇ 14 ಹುಂಡಿಗಳನ್ನ ದೇವಾಲಯದ ಆವರಣದಲ್ಲಿ ಇರಿಸಲಾಗಿತ್ತು ಅಂತ ಹಾಸನ ಡಿಸಿ ಲತಾಕುಮಾರಿ ಅವರು ಮಾಹಿತಿಯನ್ನ ನೀಡಿರುವಂತದ್ದು. ಹಾಗೆ ಸುಮಾರು 14 ಕೌಂಟಿಂಗ್ ಮಿಷಿನ್ ಗಳನ್ನು ಕೂಡ ಬ್ಯಾಂಕ್ ಸಿಬ್ಬಂದಿ ಇಲ್ಲಿ ತಂದಿರುವಂತದ್ದು. ಅದರಲ್ಲಿ ಹಣವನ್ನ ಎಣಿಸಿ ಎಲ್ಲವನ್ನು ಕೂಡ ಒಂದು ಕಡೆ ಸಂಗ್ರಹಿಸಿ ಬ್ಯಾಂಕಿಗೆ ಅದನ್ನ ಠೇವಣಿ ಮಾಡುವಂತಹ ಕೆಲಸವೂ ಕೂಡ ಇಲ್ಲಿ ಆಗ್ತಾ ಇದೆ. ಸುಮಾರು ಮಧ್ಯಾಹ್ನ 2 ಗಂಟೆ ತನಕವೂ ಕೂಡ ಹುಂಡಿ ಎಣಿಕೆ ಕಾರ್ಯ ಪ್ರಾರಂಭ ಆಗುತ್ತೆ ಅಂತ ಹೇಳ್ಬೋದು. ಪುಷ್ಪವಂತ್, ರಿಪಬ್ಲಿಕ್